ಈಗ ವಾರದ ವಿಶೇಷತೆಯನ್ನು ನೋಡೋಣ. ಈ ವಾರ ಏನೆಲ್ಲ ವಿಶೇಷ ದಿನಗಳಿದ್ದಾವೆ, ಅದರ ಮಹತ್ವವನ್ನು ತಿಳಿಸ್ಕೊಡೋದಾದ್ರೆ ಈ ವಾರ ಏನೆಲ್ಲ ವಿಶೇಷಗಳಿದೆ ಅಂದರೆ ವಿಶೇಷಗಳ ವಾರವೇ ಆಗಿದೆ ಈ ದಿವಸ. ಈ ಒಂದು ವಾರ ನಾಳೆಯಿಂದ ಪ್ರಾರಂಭ ಮಾಡಿ ಶನಿವಾರದವರೆಗೂ ಒಂದಲ್ಲ ಒಂದು ರೀತಿಯ ವಿಶೇಷತೆಗಳನ್ನು ಕಾಣ್ತೀವಿ. ಒಂದು ಖಗೋಳದಲ್ಲಿ ಬಹಳ ಪ್ರಧಾನವಾದದ್ದು ಖಗೋಳದಲ್ಲೇ. ಆ ಖಗೋಳದಲ್ಲಿ ಗ್ರಹಗಳ ವ್ಯತ್ಯಾಸ ನಮ್ಮ ಬದುಕಿಗೆ ಹೊಸ ಬೆಳಕನ್ನು, ಹೊಸ ದಾರಿಯನ್ನೇ ತಂದುಕೊಡುತ್ತೆ. ಆ ರೀತಿಯ ಒಂದು ವಿದ್ಯಮಾನ ನಡೆಯುತ್ತೆ. ನಾವು ಆಕಾಶದಲ್ಲೇ ಇದ್ದೀವಿ. ನಮ್ಮಿಂದ ಸ್ವಲ್ಪ ದೂರದಲ್ಲಿ ಆಗ್ತಕ್ಕಂತಹ ಗ್ರಹಗಳ ವ್ಯತ್ಯಾಸ, ಸ್ಥಾನಪಲ್ಲಟ ನಮ್ಮ ಬದುಕಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಸೂಚಿಸ್ತಕ್ಕಂಥ ವಾರ ಆಗಿದೆ. ಗಮನಿಸಿ ಈ ವಾರ ಏನೆಲ್ಲ ಇದೆ. ನಾಳೆ ಅಂದರೆ ಸೋಮವಾರ ಜನವರಿ 12ನೇ ತಾರೀಕು ಮಕರ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ. ಶುಕ್ರ ಸಂಕ್ರಮಣ ಅದನ್ನು ನಾವು ಕಾಣ್ತೀವಿ. ತುಂಬ ಒಳ್ಳೆಯದು. ಶತ್ರುವಿನ ಮನೆಯಿಂದ ಆತ ಮಿತ್ರಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥದ್ದು. ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು 14ನೇ ತಾರೀಕು ಬುಧವಾರ ಮಕರ ರಾಶಿಗೆ ಸೂರ್ಯ ಸಂಕ್ರಮಣ ಆಗುತ್ತೆ. ಅದೇ ದಿವಸ ಭೋಗಿ ಹಬ್ಬ ಕೂಡ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು 15ನೇ ತಾರೀಕು ಗುರುವಾರ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ. ಅವತ್ತು ಕುಜನ ಪರಿವರ್ತನೆ ಕೂಡ ಇದೆ. ಮಕರ ರಾಶಿಗೆ ಕುಜನ ಸಂಕ್ರಮಣವನ್ನು ಕಾಣ್ತೀವಿ. ಉಚ್ಚಸ್ಥಾನಕ್ಕೆ ಹೋಗ್ತಾನೆ ಆ ದಿವಸ, ಗುರುವಾರ ದಿವಸ. ತುಂಬ ಶುಭ ಫಲವನ್ನು ಹೇಳಿದೆ, ನೋಡೋಣ. ಇನ್ನು 16ನೇ ತಾರೀಕು ಶುಕ್ರವಾರ ಪ್ರದೋಷ ಪೂಜೆ ಇದೆ. ಶುಕ್ರವಾರ ದಿವಸ ಬಂದಿದೆ ಮಹಾಪ್ರದೋಷ. ಇನ್ನು 17ನೇ ತಾರೀಕು ಶನಿವಾರ ಮಕರ ರಾಶಿಗೆ ಬುಧನ ಸಂಕ್ರಮಣ ಕೂಡ ಆಗುತ್ತೆ. ಇನ್ನು ನಾವು ಗಮನಿಸಿದ ಹಾಗೆ ಸೋಮವಾರದಿಂದ ಶನಿವಾರದವರೆಗೆ ಸುಮಾರು ಈ ಶುಕ್ರ, ರವಿ, ಕುಜ, ಬುಧ 4 ಗ್ರಹಗಳು ಒಂದು ಜಾಗಕ್ಕೆ ಬಂದು ಸೇರ್ತಾ ಇವೆ. ಇಷ್ಟು ದಿವಸ ಹಾಗೆ ಇತ್ತು. ಈಗ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ಷೇತ್ರ. ಶನೈಶ್ಚರನ ಮನೆಯಲ್ಲಿ ಎಲ್ಲರಿಗೂ ಬಲವೇ, ರವಿಯೊಬ್ಬರಿಗೆ ಬಿಟ್ಟು. ಹೀಗಾಗಿ ಇವುಗಳ ಫಲ ಹೇಗಿರುತ್ತದೆ ನೋಡೋಣ. ಬಹಳ ಪ್ರಧಾನವಾದದ್ದು ಈ ವಾರದಲ್ಲಿ ನಾವು ಗುರುತಿಸ್ತಕ್ಕಂಥದ್ದು ಸಂಕ್ರಾಂತಿ. ಅದು ಮಕರ ಸಂಕ್ರಾಂತಿ. ಅದು ತುಂಬ ಉತ್ಕೃಷ್ಟವಾದ ಕಾಲ ಸೂಚಕವಾಗಿರ್ತಕ್ಕಂಥದ್ದು ಆ ಒಂದು ಮಕರ ಸಂಕ್ರಾಂತಿ. ಸೂರ್ಯ ಮಕರ ರಾಶಿಗೆ ಬಂದರೆ ಅವನು ಶನೈಶ್ಚರನ ಮನೆಗೆ ಬರ್ತಾನೆ. ವಸ್ತುತಃ ಅದು ಶನಿ ಮನೆ, ಶತ್ರುವಿನ ಮನೆ. ಆದರೆ ಶತ್ರುವಿನ ಮನೆಯನ್ನು ಸೇರಿ ಸೂರ್ಯ ನಮ್ಮೆಲ್ಲರಿಗೆ ಶುಭ ಬೆಳಕನ್ನು, ಹೊಸ ಬೆಳಕನ್ನು ಸೂಚಿಸ್ತಾನೆ. ಅದರಲ್ಲಿ ಸಂಶಯ ಇಲ್ಲ. ನಮ್ಮ ಈ ಜ್ಯೋತಿಷ್ಯದ ಪ್ರಕಾರ ಅದೊಂದು ರೀತಿಯ ಸೂರ್ಯನಿಗೆ ಕೆಟ್ಟ ಮನೆ, ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳ್ತಾರೆ. ಶತ್ರು ಮನೆಯಲ್ಲಿ ಯಾರಿಗೆ ತಾನೇ ಒಳ್ಳೆಯದನ್ನು ಕೊಡಲಿಕ್ಕೆ ಸಾಧ್ಯ? ಆದರೆ ಸೂರ್ಯ ಅವನು. ಹೀಗಾಗಿ ಜಗಚ್ಚಕ್ಷು ಅಂತ ಕರೀತಾರೆ ಅವನನ್ನು. ಅಂಥವನು ತನಗೆ ಕೆಡಕಾದರೂ ಪರವಾಗಿಲ್ಲ, ಲೋಕಕ್ಕೆ ನಾನು ಸುಭಿಕ್ಷವಾದ ಬೆಳಕನ್ನು ಕೊಡಬೇಕು ಅಂತ ಹೇಳಿ ಸೂರ್ಯನ ನಿಲುವು ಬಹಳ ದೊಡ್ಡದು. ಕೆಟ್ಟವರ ಮನೆಯಲ್ಲಿದ್ದರೂ ನಾವು ಹೇಗಿರಬೇಕು, ಹೇಗೆ ವರ್ತಿಸಬೇಕು ಅನ್ನೋದನ್ನು ಸೂರ್ಯ ಸೂಚಿಸ್ತಾ ಇದ್ದಾನೆ. ತುಂಬ ತಾತ್ವಿಕವಾದ ಅಂತರಾರ್ಥ ಒಳಗೊಂಡಿರ್ತಕ್ಕಂಥ ಒಂದು ವಿಶಿಷ್ಟವಾದ ಸಂಕ್ರಾಂತಿ. ಆ ಸಂಕ್ರಾಂತಿ ನಮ್ಮೆಲ್ಲರ ಬದುಕಿಗೆ ಒಂದು ಹೊಸ ಬೆಳಕನ್ನು ಖಂಡಿತ ನಿಶ್ಚಯವಾಗಿ ತಂದುಕೊಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರ ಮಹತ್ವ ಏನು, ಯಾಕಾಗಿ ನಾವು ಎಳ್ಳು ಬೆಲ್ಲ ಸ್ವೀಕರಿಸ್ತೀವಿ, ತರ್ಪಣ, ದಾನ, ಧ್ಯಾನ, ಇವುಗಳ ಮಹತ್ವ ಇತ್ಯಾದಿಗಳನ್ನೆಲ್ಲ ನಾವು ಆ ದಿವಸ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಗಮನಿಸೋಣ. ಆ ಸೂರ್ಯನ ಹಾಗೆ ಕುಜನ ಪರಿವರ್ತನೆ ಕೂಡ ತುಂಬ ವಿಶೇಷವಾದದ್ದು. ಕುಜ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ತುಂಬ ಚೆನ್ನಾಗಿದೆ. ಉಚ್ಚ ಅಲ್ಲಿ ಸ್ವಚ್ಛೆ ಪೂರ್ಣಂ ಅಂತ ಹೇಳುತ್ತೆ. ಉಚ್ಚ ಸ್ಥಾನಗಳಲ್ಲಿದ್ದಾಗ ಗ್ರಹಗಳು ಪೂರ್ಣ ಫಲವನ್ನು ತಂದುಕೊಡುತ್ತೆ ಮತ್ತು ಬಲಿಷ್ಠವಾಗಿರ್ತವೆ. ಆ ಉಚ್ಚ ಸ್ಥಾನದಲ್ಲಿ ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಸಂಪೂರ್ಣ ಅಂತ ವರಾಹ ಮಿಹಿರ್ ಮಾತು. ಉಚ್ಚ ಸ್ಥಾನಕ್ಕೆ ಬಂದಾಗ ಗ್ರಹಗಳಿಗೆ ಪೂರ್ಣ ಬಲ ಬಂದ್ಬಿಡುತ್ತೆ. ಪೂರ್ಣ ಬಲ ಬಂದಾಗ ಕುಜನಾಗಿದ್ದರೂ ಅವನು ವಸ್ತುತಃ ಪಾಪಗ್ರಹ ಅಂತ ಶಾಸ್ತ್ರಗಳು ಪರಿಗಣಿಸಿವೆ. ಆದರೆ ಅವನು ಉಚ್ಚ ಸ್ಥಾನದಲ್ಲಿದ್ದಾಗ ಉತ್ಕೃಷ್ಟವಾದ ಲಾಭವನ್ನು ತಂದುಕೊಡ್ತಾನೆ. ಅವನು ಕುಜ ಪ್ರತಿನಿಧಿಸ್ತಕ್ಕಂಥದ್ದು ನಮ್ಮ ಸೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಯಾವುದು ರಕ್ಷಣೆಗೆ ಬೇಕೋ, ಮನುಷ್ಯನಿಗೆ ರಕ್ಷಣೆಗೆ ಬೇಕಾಗಿರತಕ್ಕಂಥದ್ದು ಒಂದು ಮೊದಲನೇದಾಗಿ ಮನೋಬಲ, ದಾರ್ಢ್ಯತೆ ಮನಸ್ಸಿಗೆ ಬೇಕು. ಆಮೇಲೆ ತೋಳ್ಬಲ ಬೇಕು. ಹೀಗೆ ಎರಡನ್ನೂ, ಮನಸ್ಸಿನ ಬಲ, ತೋಳ್ಬಲ ಎರಡನ್ನೂ ಕೊಡ್ತಕ್ಕಂತಹ ಕುಜ ಒಂದು ರೀತಿಯಲ್ಲಿ ನಮ್ಮನ್ನು ನಾವೇ ಸೆಲ್ಫ್ ಪ್ರೊಟೆಕ್ಷನ್ ಅಂತೀವಲ್ಲ, ಆ ರೀತಿಗೆ ಒಂದು ದಾರಿಯನ್ನು ಮಾಡಿಕೊಡ್ತಕ್ಕಂಥವನಾಗಿದ್ದಾನೆ. ಹೊಸ ಬೆಳಕು ಹಾಗೂ ನಮಗೆ ಶಕ್ತಿ ಎರಡೂ ಸೇರಿದೆ ಕರ್ಕಟಕ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ. ಹೀಗಾಗಿ ಇಂಥ ಒಂದು ಶುಭ ವಾರ ಈ ವಾರದಲ್ಲಿ ಇಷ್ಟೆಲ್ಲ ತುಂಬಿಕೊಂಡಿದೆ. ಈ ವಾರ ನಿಮ್ಮೆಲ್ಲರಿಗೂ ಕೂಡ ಈ ಎಲ್ಲ ಶುಭ ಫಲಗಳು ಸಂದಾಯವಾಗಿ ನೀವು ಕೂಡ ಉತ್ತರೋತ್ತರದ ಕಡೆಗೆ, ಉತ್ತರಾಯಣ ಅಂದರೆ ಶ್ರೇಷ್ಠ ಪಥ ಅಂತ, ಅಯನಂ ವರ್ಪ ಮಾರ್ಗಾಧ್ವ ಪಂಥಾನಃ ಪದವಿ ಸೃತಿ ಅಂತ ಹೇಳ್ತಿದ್ದೆಲ್ಲ ದಾರಿಗೆ ಇರತಕ್ಕಂಥ ಹೆಸರುಗಳು. ಉತ್ತರಾಯಣ, ಅಯನ ಅಂದ್ರೇನು? ದಾರಿ. ಹೀಗಾಗಿ ನಮ್ಮ ದಾರಿ
ಶ್ರೇಷ್ಠದ ಕಡೆಗೆ ಸಾಗಲಿ ಈ ವಾರದಲ್ಲಿ ನಾವು ಆ ಸಂಕಲ್ಪ ಮಾಡೋಣ. ಶಾಸ್ತ್ರಿಗಳೇ, ಈ ವಾರ ಬಹಳ ವಿಶೇಷವಾದಂಥ ವಾರ ಅಂತಲೇ ಹೇಳ್ಬೋದು. ಕುಜನ ಪರಿವರ್ತನೆ ಇದೆ, ಶುಕ್ರನ ಪರಿವರ್ತನೆ ಇದೆ, ಜೊತೆಗೆ ಸೂರ್ಯನ ಪರಿವರ್ತನೆ ಇದೆ, ಹಾಗೆ ಮಕರ ಸಂಕ್ರಾಂತಿ ಹಬ್ಬ ಕೂಡ ಇದೆ. ಹಾಗಾಗಿ ಬಹಳ ವಿಶೇಷವಾದಂಥ ವಾರದಲ್ಲಿ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೀವಿ. ಹಾಗಾದರೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.